ನ್ಯಾಯ ಕೊಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ತಾಲೂಕಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಸಿಕಿಂದ್ರಾಪುರ ಗ್ರಾಮದ ಸರ್ವೆ ನಂಬರ್ 208 ನನಗೆ ಸೇರಿದ್ದು. 207, 205, 204 ಸರ್ವೆ ನಂಬರ್ನಲ್ಲಿ ನನಗೆ ಜಮೀನು ಕೊಡ್ತೀನಿ ಅಂತೇಳಿ ಮೋಸ ಮಾಡಿದ್ದಾರೆ. 207ರಲ್ಲಿ, 205ರಲ್ಲಿ, 204ರಲ್ಲಿ ಕೂಡ ಜಮೀನು ಕೊಡ್ತಾ ಇಲ್ಲ. 208ರಲ್ಲಿ ಕೂಡ ಜಮೀನು ಕೊಡ್ತಾ ಇಲ್ಲ. ನನಗೆ ಯಾಮಾರಿಸ್ತಾ ಇದ್ದಾರೆ. ನನ್ನ ಜಮೀನಲ್ಲಿ ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಅನೇಕ ಬಾರಿ ನಾನು ದೂರು ಕೊಟ್ಟಿದ್ದೇನೆ. ಆ ದೂರು ಕೊಟ್ಟರು ಕೂಡ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗಳಾಗಿರಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಬಂದು ನನಗೆ ನ್ಯಾಯ ಕೊಡಿಸಿಲ್ಲ. ಈಗಲಾದರೂ ನನಗೆ ನ್ಯಾಯ ಕೊಡಿಸಬೇಕೆಂದು ಮೊರೆ ಹೋಗಿದ್ದಾರೆ ಸಿಕಿಂದ್ರಾಪುರ ಗ್ರಾಮದ ಒಬ್ಬ ರೈತ ಅಮೃತ್ ಅವರು. ತಮ್ಮ ಅಳಲನ್ನು ತೋಡಿಕೊಂಡು ಬಂದಿದ್ದಾರೆ. ಬನ್ನಿ, ಹಾಗಾದ್ರೆ ನಿಮಗೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನ ತೋರಿಸ್ತೀವಿ. ಅವರು ಏನು ಹೇಳಿದ್ದಾರೆ, ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ, ಏನೆಲ್ಲ ಆಗಿದೆ ಅನ್ನೋದು ಕೂಡ ಅವರ ಬಯಲಿ ನಾವು ನೇರವಾಗಿ ಕೇಳೋಣ ಇವತ್ತಿನ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ, ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಸಿಕಿಂದ್ರಾಪುರ ಗ್ರಾಮದಲ್ಲಿ ನನ್ನ ಹೆಸರು ಅಮೃತ್ ತಂದೆ ಸೈದಪ್ಪ. ಸಿಕಿಂದ್ರಾಪುರ ನಿವಾಸಿಯಾಗಿದ್ದೆ. ಇದು ನನ್ನ ಹೊಲದ 208 ಸರ್ವೆ ನಂಬರು. ಇದರಲ್ಲಿ 207, 205 ಅವರು ಸರ್ವೆ ನಂಬರು ಚೇಂಜ್ ಆಗಿರ್ತದೆ. ಚೇಂಜ್ ಆದ್ರೆ ಭೀ ಏನು ಮಾಡ್ತಾರೆ, ನನಗೆ ಮೊದಲೊಂದು ಸರಿ ಗಣಿಗಾರಿಕೆ ಮಾಡತ್ತೀರಪ್ಪ, ಯಾಕೈದು ನಮ್ದದ ಅಂತ ಹೇಳಿದೆ. ನಾನು ಹೇಳಿದ ಮ್ಯಾಕೆ ಅವ್ರು ಏನು ಮಾಡಿದ್ರು ಅಂದ್ರೆ ಗ್ರಾಮ ಪಂಚಾಯತ್ ಮೆಂಬರು ಎಲ್ಲರೂ ಸಂಬಂಧಪಟ್ಟರು ಎಲ್ಲರೂ ಅಂದರು, ಈಗ ಅವರೆಲ್ಲ ಮಾಡತ್ತಾರಪ್ಪ, ಅದು ಏನಾದ್ರೆ ನೀನು ಕೊಡ್ತಾರೆ ಅಂಥೇಳಿ ಒಂದು ನನಗೆ ಏನು ಮಾಡ್ಯಾರ ಅಂದ್ರೆ ಒಂದು ಬೋಂಡ್ ಬರ್ಕೊಟ್ಟಾರ್ರಿ. ಮೆಂಬರ್ದವ್ರು ಎಲ್ಲರದು ಸೈನ್ ಅವ ರೀ, ನಂಬಲ್ಲಿ ಸೈನ್ ಅವ ಎಲ್ಲ ಅವ. ಮತ್ತು ಹೇಳಿ ಏನು ಮಾಡ್ಯಾರ, ಅವ್ರು ಮತ್ತೆ ಭೀ ಇಲ್ಲಿ ಹೊಡ್ಲತ್ತಾರ. ಇದು ಹೊಡ್ಲತ್ತಾರ. ಏನು ಹೊಡ್ಲತ್ತಾರ ಅಂತಂದ್ರೆ ಗಣಿಗಾರಿಕೆ ಮಾಡತ್ತಾರ, ಕೇಳತ್ತಾರ ಇಲ್ದ್ರೆ ಗುಂಡಗರ್ದಿ ಮಾಡತ್ತಾರ ಅವರು. ಮತ್ತು ಹೇಳ್ದ ನೋಡ್ರಪ್ಪ, ನಮ್ದು ಏಟ್ ಹೊಲ ಬರ್ತದ ನಮ್ಮದು ಹಿಂಗೆ 250 ಫೀಟ್ ಹಿಂಗೆ ಮುಂದದ, 750 ಫೀಟ್ ಹಿಂಗೆ ಅದ. ಅದು ಏನದಪ್ಪ, ನನಗೆ ಕೊಡ್ರಿ ಹೊಡ್ರಿ ಅಂತ. ನಾ ಬೀದರ್ದಾಗ ಕೆಲಸ ಕೂಲಿ ಕಾರ್ಮಿಕ ಆಗಿ ಮಾಡ್ತೀನಿ. ಬೀದರ್ದಾಗ ಕೆಲಸ ಮಾಡಕ್ಕೆ ಹೋಗ್ತೆ ನಾನು. ಆ ಕೆಲಸ ಮಾಡ್ತಾ ಇದ್ದಾಗ ನಾನು ಅಲ್ಲಿರ್ತೆ. ಇವ್ರು ಬರೋಣ ನಂದು ಆಲ್ರೆಡಿ ಇದು ತಲಾಟಿ ಅವರಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರದ್ದು ಬೇಗನೆ ತನಿಖೆ ಮಾಡಿ ನನಗೆ ನ್ಯಾಯ ಗುರುತಿಸ್ಬೇಕಂತೇಳಿ ಈ ಒಂದು ನ್ಯೂಸ್ ಮುಖಾಂತರ ಹೇಳತ್ತಿದ್ದೆ ಇವತ್ತು ನಾನು. ಮತ್ತು ಯಾರು ಭೀ ಏನು ಭೀ ಕೇಳಿದ್ರೆ ಏನಂತಾರೆ, ಹೋಗಿ ಏನು ಮಾಡ್ತಾನೆ, ಯಾವ ಪೊಲೀಸ್ ಏನು ಮಾಡ್ತಾನೆ, ಏನೇನು ಮಾಡ್ತಾರೆ ಅಂತಾರೆ. ಮತ್ತು ನಾವೇನು ಮಾಡಿದ್ದೇವೆ, ನಮ್ಮ ನೌಬಾದ್ದಾಗ ಒಂದು ಪೊಲೀಸ್ ಸ್ಟೇಷನ್ ಅದ ರೀ. ಆ ಪೊಲೀಸ್ ಸ್ಟೇಷನ್ದಾಗ ಆಲ್ರೆಡಿ ನಾವು ಎಲ್ಲ ನಮ್ಮ ಅಣ್ಣವರು ನಾವೆಲ್ಲ ಬರ್ದು ಕೊಟ್ಟಿದ್ದೆವು. ಮತ್ತು DSP ಆಫೀಸ್ದಾಗ ಕೊಟ್ಟಿದ್ದೇವೆ ರೀ. ಅವ್ರು ಭೀ ಏನು ಭೀ ಕೇಳಿಲ್ಲ, ನಮಗೆ ಕರೆಸಿ. ಇವ್ರು ಭೀ ಏನು ಭೀ ಕೇಳಿಲ್ಲ. ಮತ್ತು ಅದು ಇಲ್ಲಿ ಅಲ್ಲಿ ಇವ್ರು ಒಬ್ರದೊಬ್ರು ಹೆಸರು ಚೇಂಜ್ ಅವ ನೋಡಿರಿ. ಇವ್ರಿಗೆ 15-20 ವರ್ಷ ಕೆಳಗೆ ಹೇಳಿದೆ ನಾನು, ನೋಡಪ್ಪ ಈ ಹೆಸರು ಚೇಂಜ್ ಅವ, ನೀವು ಮಾಡ್ಕೊಡ್ರಿ ಅಂತಂದ್ರೆ ಊರ್ದಲ್ಲೆಲ್ಲ ಹೇಳಿದ್ರು, ಏನು ಹೋಯ್ತಾನೋ, ಊರು ಬಿಟ್ಟು ಹೋಯ್ತಾನ, ಇಲ್ಲೇ ಇರ್ತಾನೆ ತಗೋ, ನಿನಗೆ ಮಾಡಿಸ್ಕೊಡ್ತೇವೆ ನಾವು ಎಲ್ಲ ಅಂತ ಹೇಳಿದ್ರು. ಹೇಳಿದ್ರ ಮ್ಯಾಕೆ ಕೇಳಿದ್ರ ಮ್ಯಾಕೆ ಆಯ್ತಪ್ಪ, ಯಾನ್ಯಾಕೆ ಮಾಡಲ್ಲ, ನಮಗೆ ಮಾಡ್ತಾರೆ ಅಂತ ಹೇಳಿ ಇದು ಮಾಡತ್ತಿದ್ದೇನೆ. ನಾ ಬೀದರ್ಗೆ ಇರ್ಲತ್ತಿದೆ. ಅವ್ರು ಏನು ಮಾಡತ್ತಾರೆ, ಇಲ್ಲಿ ಮನ್ಸಿಗೆ ಬಂದಿನಪ್ಲೆ ಗಣಿಗಾರಿಕೆ ಮಾಡತ್ತಾರೆ. ಮತ್ತು ಆ ಕಡೆ ಮ್ಯಾಲೆ ಭೀ ಕಲ್ಪಡ ಹೊಳ್ಯತ್ತಾರ. 205ರಾಗ 200 ಅಲ್ಲಿ ಮ್ಯಾಲೆ ಅದ, ಅದು ಭೀ ತೋರಿಸ್ತೆ. ಅವ್ರದ್ದು ಹೆಸರು ಚೇಂಜಸ್ ಅವ. ನಮಗೆ ನೀವಾರ ಹೊಲ ಕೊಡ್ರಿ, ಹೊಡೆದಿನವ್ರು ಯಾರಿದ್ದೀರಿ ನೀವಾರ ಕೊಡ್ರಿ ಅಂತ ಹೇಳಿದ್ದೇವೆ ನಾವು. ಅವ್ರು ಭೀ ಒಪ್ಪಲ್ ಹೊಂಟ್ರ, ಇವ್ರು ಭೀ ಒಪ್ಪಲ್ ಹೊಂಟ್ರ. ಮತ್ತು ಯಾರು ಗಣಿಗಾರಿಕೆ ಮಾಫಿಯಾ ಮಾಡ್ತಾರಲ್ಲ, ಗಣಿಗಾರಿಕೆ ಕಲ್ಪಡ ಯಾರು ಹೊಡಿತಾರೆ ನೋಡ್ರಿ, ಅವ್ರಿಗೆ ಭೀ ಹೇಳಿದೆ ನೇರವಾಗಿ, ನೋಡಪ್ಪ ನೀ ಹೊಡಿಬೇಡ, ಮುಂದೆ ನೀ ಸಾಲ ಮಾಡಿದ್ದಿ ಅದು ಮಾಡಿದ್ದಿ ಅಂತೇಳಿ ಕೈಕಲ್ ಬೀಳಿದ್ದಪ್ಪ, ಒಪ್ತೆ. ಮುಂದೆ ಏನು ಭೀ ಹೊಡಿಬೇಡ ಅಂದ್ರೆ ಭೀ ಅವ ಆಲ್ರೆಡಿ ಹೊಡ್ಲತ್ತಾನ. ನಾ ಇವತ್ತು ಮುಂಜಾನೆ ನಮ್ಮ ಊರಾಗ ಬಂದಿದ್ದೆ, ನಾ ಸೊಸೈಟಿಗೆ ಬಂದಿದ್ದೆ, ನಾ PKPSಕ. ಅಲ್ಲಿ ಬಂದ್ರೆ ಏನದ ಅಂತಂದ್ರೆ ಕಿಂಕಿಂಗ್ ಆಲತ್ತ ನೋಡೋದು ನಂಗೆ ಖುನಾಯ್ತು. ಬಂದ್ರೆ ನಾ ಫಾರನ್ ಬಂದಿದೆ. ಮತ್ತು ಅದು ಭೀ ಎಲ್ಲದ ಅಂತೇಳಿ ಅದು ಭೀ ತೋರಿಸ್ತೆ. ಅವ್ನಿಗೆ ಬ್ಯಾಡ ಅಂದ್ರೆ ಭೀ ಆಲ್ರೆಡಿ ಹೊಳ್ಯತ್ತಾನ. ನಾವು ಗುಂಡಗೆ ಬೇರೆ ಊರ್ದಾಗ ಬಂದಿಲ್ಲ, ಸಿಕಂದ್ಪುರದಾಗ ಬಂದು ಹೊಳ್ಯತ್ತಾನ. ನನಗೆ ಏನು ಭೀ ಮಾಡಬೇಕು, ನ್ಯಾಯ ದೊರಕಿಸ್ಬೇಕಂಥೇಳಿ ಎಲ್ಲ ಅಧಿಕಾರಿಗಳಿಗೆ ಬೇಡಿಕೊಳ್ಳುತ್ತೇನೆ. ಸಿಕಿಂದ್ರಾಪುರ ಗ್ರಾಮದಲ್ಲಿ ಇನ್ನೂ ಒಂದು ಇದೆ, ಅವ್ನಿಗೆ ಬ್ಯಾಡ ಅಂದ್ರೆ ಭೀ ಅಲ್ಲಿ ಹೊಳ್ಯತ್ತಾನ. ನೀರ ಕೊಡಪ್ಪ, ನೀರ ಕೊಡಲ್ದೆ ಅವ್ರು ಯಾರಿಗೆ ಭೀ ಕೇಳಲ್ಲ ಹೊಂಟ್ರೆ, ಹೆದರಲ್ಲ ಹೊಂಟ್ರೆ. ಯಾರು ಏನು ಮಾಡ್ಕೋತಾರೆ ಅವ್ರು, ನಾವು ಮ್ಯಾಗಿನ ಹಿಡಿದು ಏನು ಭೀ ಮಾಡೋದು ಏನು ಭೀ ಇಲ್ಲ ಅಂತಾರೆ. ಇದಕ್ಕೆ ಏನು ನ್ಯಾಯ ದೊರಕಿಸ್ಕೊಡ್ತೀರಿ, ನೀವೇ ದೊರಕಿಸ್ಕೊಡ್ಬೇಕು. ಈ ಕೆಳಗೆ ನೋಡಿದ ಮೇಲೆ ಇಲ್ಲಿ ಮ್ಯಾಲೆ ಬಂದಿದ್ದೆವು. ಎಲ್ಲಿ ಅಂತಂದ್ರೆ ಇಲ್ಲಿ ನೇರವಾಗಿ ನೀವು ಎಲ್ಲರೂ ನೋಡ್ಬೋದು. ಈಗ ಅಲ್ಲಿ ಮಷಿನ್ ನಡ್ಲತ್ತೀವಿ ನಾ ಬಂದಿನಾಗ. ಅಲ್ಲೆಲ್ಲ ನೀರೆಲ್ಲ ಚೆಲ್ಲಿಂದವ, ಬ್ಯಾರಲ್ ಅವ, ಡ್ರಮ್ ಅವ, ಎಲ್ಲ ಅವ. ನಂಗೆ ನೋಡ್ತಿರ್ಕೆ ತಡ ಎಲ್ಲರೂ ಬಿಟ್ಟು ಹೊಡಿ ಹೋಗ್ಯಾರ. ಯಾಕಪ್ಪ ನಿಮ್ಗೆ ಯಾರು ಹೊಡಿ ಅಂದಾರ ಅಂತಂತಂದ್ರೆ, ಮೊದಲು ಭೀ ನಿಮ್ಗೆ ಹೇಳಿದೇವಲ್ಲ, ಮೊದಲು ಭೀ ಹೇಳಿದೆ ನಾವು, ಮತ್ತು ಪೈಲೆ ಭೀ ಹೇಳಿದೆವು, ಈಗ ಭೀ ಹೇಳತ್ತಿದ್ದೇವೆ ನಿಮ್ಗೆ. ಹೇಳತ್ತಿದ್ದೇವೆ ನೋಡ್ರಪ್ಪ, ಮತ್ತೆ ಹೊಳ್ಯತ್ತೀರಿ ಅಂತ ಹೇಳತ್ತಿದ್ದೆವು. ಮತ್ತು ಈಗ ಹೊಸದಾಗಿ ಮಾಡ್ಯಾರ. ಮತ್ತು ನಮಗೆ ನಮ್ಮ ಹೊಲ ಹೋಗ್ಯಾದ. ಚಚಾ ನೀವರ ಕೊಡ್ರಿ, ನಿಮ್ಮ ಒಬ್ರದೊಬ್ರು ಹೆಸರು ಚೇಂಜ್ ಅವ, ಅದು ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಸರ್ವೆ ನಂಬರ್ದಾಗ ಬಂದು ಹೊಡೆದಿರಿ ನೀವು. ಅದು ನನ್ನ ಬಳಿ ಪೂರಾ ಡಾಕ್ಯುಮೆಂಟ್ಸ್ ಅವ. ಏನೇನು ಅಂದ್ರೆ ಹೊಲ ಅಳಿಸಿದೆ,
ಮತ್ತು ಹದಬಸ್ತ್ ಮಾಡಿಸಿದೆ, 10 ನಂಬರ್ ಮಾಡಿಸಿದೆ, ಎಲ್ಲ ನಂಬರ್ ಕರೆಕ್ಟ್ ಡಾಕ್ಯುಮೆಂಟ್ಸ್ ಅವ. ಎಲ್ಲರೂ ಹೇಳಿರಿ ಆಯ್ತಪ್ಪ ಆಮೇಲೆ ಕೊಡ್ತೇವೆ, ಊರ್ದವ್ರು ಭೀ ಹೇಳಿರಿ, ಎಲ್ಲರೂ ಹೇಳಿದ್ರಿ. ಊರಾಗ ಭೀ ಪಂಚಾಯತಿ ಬಿದ್ದಿತ್ತು, ಎಲ್ಲ ಬಿದ್ದಿತ್ತು. ಊರಾಗ ಎಲ್ಲರಿಗೂ ಖುನದ ಇದು ಮಾತು. ನೀವು ಊರಾಗ ಭೀ ಯಾರು ಭೀ ತನಿಖೆ ಮಾಡಿರಿ, ಏನು ಭೀ ಯಾರಿಗೆ ಭೀ ಕೇಳ್ರಿ ಹೇಳ್ತಾರೆ ಇದು ಆಗಿನ ಖರೆ ಅದನೇ ಇಲ್ಲ ಅಂಥೇಳಿ. ಮತ್ತೇನದ ಅಂತಂದ್ರೆ ಇಲ್ಲಿ ಮತ ಹೊಳ್ಳೆತಾರೆ ಇವ್ರಿಗೆ ಜಲ್ದಿ ನೀವು ಯಾರು ಭೀ ಸಂಬಂಧ ಯಾರು ಭೀ ಇರ್ತಾರಲ್ಲ ಇದ್ರದ್ದು ನೋಡ್ಕೊಂಬರು ಯಾರು ಭೀ ಇರಲಿ, ಅವ್ರು ಎಲ್ಲರೂ ಇದಕ್ಕೆ ತಪ್ಪಿಸಿ ಬಂದು ನಿಂದ್ರಿಸಾಕಿ ನಂದು ಏನದ ಹೋಗಿಂದದ ನನಗೆ ಕುಡಿಸ್ಬೇಕು ಜಮೀನು. ನನ್ನ ಹೊಲ ಎಲ್ಲ ಹೋಗಿಂದದಲ್ಲ, ಅದ್ರಾಗ ಯಾರು ಭೀ ಮಾಡಿರಿ ಏನು ಭೀ ಮಾಡಿರಿ ಕುಡಿಸ್ರಿ. ನ್ಯೂಸರಿಗೆ ಭೀ ನಂಬಿದೆವು, ಈಗ ನ್ಯೂಸರ್ ಮೇಲೆ ನಂಬಿ ಬಂದಿದ್ದೆವು. ಈಗ ನ್ಯೂಸರಿಗೆ ಭೀ ಹೇಳ್ಕೊಳದ್ದೆ ನಾನು, ಇದಕ್ಕೆ ಏನು ಭೀ ಅದ ನಂಗೆ ನ್ಯಾಯ ತೋರಿಸ್ಕೊಡ್ರಿ. ಇದು ಏನೇ ಆಗಲ್ಲ ಇದ್ರದ್ದು ಏನಿದು ನಮ್ದು ಇದೇ ನಮ್ದು ಹಳ್ಳಿ ಊರಿಗೆ ಯಾವ್ದು ಪೊಲೀಸ್ ಸ್ಟೇಷನ್ ಬರ್ತದೆ ನೋಡ್ರಿ, ಆ ಪೊಲೀಸ್ ಸ್ಟೇಷನ್ದಾಗ ಪೈಲೆ ಭೀ ಬರ್ದಿ ಎಲ್ಲ ಕೊಟ್ಟಿದ್ದೆವು, ಅವ್ರು ಭೀ ಏನು ಭೀ ಮಾಡಿಲ್ಲ. ಮತ್ತೇನದ ಅಂತಂದ್ರೆ ಈಗ ನ್ಯೂಸರ್ ಭೀ ಏನು ಮಾಡ್ತಾರೆ ಅಂಥೇಳಿ ನೋಡೋದದ. ನನಗೆ ಜಲ್ದಿ ಇದು ನ್ಯಾಯ ದೊರಕಿಸ್ಕೊಡ್ಬೇಕು. ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಂಧುಗಳೇ, ನೋಡಿದ್ರಲ್ಲ ಹೇಗೆಲ್ಲ ಯಾಮಾರಿಸಿ ನಿನಗೆ ಈ ಜಮೀನು ಕೊಡ್ತೀನಿ, ನಿನಗೆ ಆ ಜಮೀನು ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಇವತ್ತು ಯಾವುದೂ ಕೊಡಲಾರದಂಥ ರೀತಿಯಲ್ಲಿ ಆ ಬಡಪಾಯಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈಗಲೇ ಹೇಳಬೇಕಾದ್ರೆ ಅನೇಕ ರೀತಿಗಳಿಂದ ತಮ್ಮ ನೋವುಗಳನ್ನ ತೋಡಿಕೊಂಡಿದ್ದಾರೆ ಅಮೃತ್ ಎನ್ನುವಂಥ ಇವ ರೈತ. ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸಿ ಅಮೃತ್ ಅವರಿಗೆ ನ್ಯಾಯ ಕೊಡಿಸಬೇಕು. ಇಲ್ಲದೆ ಹೋದರೆ ಮುಂದಿನ ಭಾಗದಲ್ಲಿ ಬಹಳಷ್ಟು ರೀತಿಗಳಿಂದ ನಾನು ಉಗ್ರವಾಗಿ ಪ್ರತಿಭಟನೆ ಮಾಡ್ತೇನೆ ಅಂತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಸಹ ಹಾಕಿದ್ದಾರೆ. ಬಂಧುಗಳಿಗೆ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ರೆ ನೇರವಾಗಿ ಬರೆದು ಕಳಿಸ್ರಿ. ಮುಂದಿನ ಸುದ್ದಿಯಲ್ಲಿ ಮತ್ತೆ ನಾವು ಅದನ್ನು ಬಿತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸುದ್ದಿಯಾಗಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.